ಸಿ ನೋಡಿದ್ರೆ ಫುಲ್ ಕನ್ಫ್ಯೂಷನ್ ಆಗುತ್ತಾ? ಡೋಂಟ್ ವರಿ, 1 ಮಿನಿಟಲ್ಲಿ ಸಿ ಹೇಗೆ ರೀಡ್ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟ್ ಪೇಜಲ್ಲಿ ನಿಮಗೆ ಪ್ರಾಪರ್ಟಿ ಡೀಟೇಲ್ಸ್ ಇರುತ್ತೆ. ವಿಲೇಜ್, ಹೋಬಳಿ, ಸರ್ವೆ ನಂಬರ್, ಎಕ್ಸ್ಟೆಂಟ್, ಬೌಂಡರೀಸ್ ಹಾಗೂ ಸರ್ಚ್ ಪೀರಿಯಡ್. ಫಸ್ಟ್ ಈ ಡೀಟೇಲ್ಸ್ ಎಲ್ಲ ನಿಮ್ಮ ಪ್ರಾಪರ್ಟಿಗೆ ಮ್ಯಾಚ್ ಆಗುತ್ತಾ ಅಂತ ವೆರಿಫೈ ಮಾಡಿ. ಸಿಯ ಸೆಕೆಂಡ್ ಪೇಜ್ ಮೋಸ್ಟ್ ಇಂಪಾರ್ಟೆಂಟ್ ಪೇಜ್ ಆಗಿರುತ್ತೆ. ಇಲ್ಲಿ ಪ್ರಾಪರ್ಟಿಗೆ ಸಂಬಂಧಿಸಿದ ಎಲ್ಲ ರಿಜಿಸ್ಟರ್ಡ್ ಟ್ರಾನ್ಸಾಕ್ಷನ್ಸ್ ಕಾಣಿಸುತ್ತೆ. ಈ ಎಕ್ಸಾಂಪಲ್ ಅಲ್ಲಿ ನಿಮಗೆ 27/7/2007 ಸೇಲ್ ಡೀಡ್ ರಿಜಿಸ್ಟರ್ ಆಗಿದೆ, ಅಂದರೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿದೆ. ಅದರ ನಂತರ ಮಾರ್ಟ್ಗೇಜ್ ವಿತೌಟ್ ಪೊಸೆಷನ್ ಅನ್ನೋ ಎಂಟ್ರಿ ಇದೆ, ಅಂದರೆ ಓನರ್ ಪ್ರಾಪರ್ಟಿಯನ್ನು ಯಾರಿಗೂ ಸ್ವಾಧೀನ ಕೊಡದೆ ಲೋನ್ಗಾಗಿ ಮಾರ್ಟ್ಗೇಜ್ ಮಾಡಿದ್ದಾರೆ. ಇಲ್ಲಿ ಲೋನ್ ಅಮೌಂಟ್ ಕೂಡ ಮೆನ್ಷನ್ ಆಗಿದೆ, ಅಂದ್ರೆ ಈ ಪ್ರಾಪರ್ಟಿ ಮೇಲೆ ರಿಜಿಸ್ಟರ್ಡ್ ಲೋನ್ ಟ್ರಾನ್ಸಾಕ್ಷನ್ ಆಗಿದೆ. ಇವರು ಕೆನರಾ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ದಾರೆ. ಆದರೆ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಸಿಯಲ್ಲಿ ಲೋನ್ ಆಗಿದೆ ಅಂತ ಮಾತ್ರ ಗೊತ್ತಾಗುತ್ತೆ. ಲೋನ್ ಕ್ಲೋಸ್ ಆಗಿದೆಯಾ, ಮಾರ್ಟ್ಗೇಜ್ ರಿಲೀಸ್ ಆಗಿದೆಯಾ, ಅದನ್ನು ರಿಲೀಸ್ ಡೀಡ್ ಅಥವಾ ಮಾರ್ಟ್ಗೇಜ್ ಡಿಸ್ಚಾರ್ಜ್ ಎಂಟ್ರಿ ಮೂಲಕ ಕನ್ಫರ್ಮ್ ಮಾಡ್ಕೋಬೇಕು. ಆದ್ದರಿಂದ ಸಿ ಕ್ಲೀನ್ ಇದೆಯಾ ಅಂತ ನೋಡೋದು ಮಾತ್ರ ಸಾಕಾಗಲ್ಲ. ಪ್ರತಿಯೊಂದು ಎಂಟ್ರಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಂತರ ಮಾತ್ರ ಪ್ರಾಪರ್ಟಿ ಪರ್ಚೇಸ್ ಮಾಡಿಕೊಳ್ಳಬೇಕು. ಇಂತಹ ಈಸಿ ಪ್ರಾಪರ್ಟಿ ನಾಲೆಡ್ಜ್ಗಾಗಿ ಬೆಂಗಳೂರು ಲ್ಯಾಂಡ್ ಡೀಲ್ಸ್ ಪೇಜ್ ಅನ್ನು ಫಾಲೋ ಮಾಡಿ.